ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಹೇಳಿದ್ದಾರೆ, ಏನು ಹೇಳ್ತೀರಿ? ಇವತ್ತು ನಾಗರ ಪಂಚಮಿ ಇದೆಯಲ್ಲ, ಬಹುಶಃ ಅವರಿಗೆ ಹಾಗಾಗಿ ಹಾವು ನೆನಪು ಬಂದಿರಬೇಕು. ಅವರು ಹೊಸದಾಗಿ ಪಾಪ ಈಗ MLC ಮೂಲಕ ಅವ್ರ ತಂದೆ ಹೆಸರಿನಲ್ಲಿ ಮಂತ್ರಿ ಆಗಿದ್ದಾರೆ. ಫಸ್ಟು ಆ ನಗರಾಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನೋಡಲಿ. RSS ಬಗ್ಗೆ ಇನ್ನೂ ಕೂಡ ತಿಳ್ಕೋಬೇಕು. ಅವರು ತಿಳ್ಕೊಳ್ಳದಿರ ಆ ರೀತಿಯಲ್ಲಿ ಮಾತನಾಡೋದು ಸರಿಯಲ್ಲ. ಅವ್ರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ದೇಶಕ್ಕೆ ಅಂತೇಳಿ 100 ವರ್ಷದ ಇತಿಹಾಸ ಇದೆ. ನೀವು 100 ದಿನವೂ ಆಗಿಲ್ಲ ಇನ್ನು ಮಂತ್ರಿಯಾಗಿ, ನಾಟ್ ಇವನ್ 100 ಡೇಸ್. ನೀವು 100 ವರ್ಷದ ಇತಿಹಾಸ ಇರುವಂಥ ಒಂದು ನಿಸ್ವಾರ್ಥ ಸಾತ್ವಿಕ ಒಂದು ಸಂಘಟನೆ, ಒಂದು ದೇಶಕ್ಕೆ ಸಮರ್ಪಣೆ ಮಾಡಿಕೊಂಡಂಥ ಸಂಘಟನೆ ಬಗ್ಗೆ ನೀವು ಉಲ್ಲೇಖ ಮಾಡೋಕ್ಕಿಂತ ಮುಂಚೆ ನಿಮ್ಮ ತಂದೆಯವ್ರನ್ನೂ ಕೇಳಿ. ನಿಮ್ಮ ತಂದೆಯವರು ಕೂಡ ಈ ರೀತಿಯ ವ್ಯಾಖ್ಯಾನ ಯಾವಾಗಲೂ ಕೂಡ ಮಾಡಲಿಲ್ಲ. ಅವ್ರು ಕೋಮುವಾದಿ ಅಂತ ಹೇಳೋರು ಬಿಟ್ಟರೆ ಈ ರೀತಿಯ ವ್ಯಾಖ್ಯಾನ ಮಾಡಲಿಲ್ಲ. ಇವ್ರು 100 ದಿವಸ ಆಗಲಿಲ್ಲ, ಯಾಕೋ ಇವರು ಕೂಡ ಭಾಳ ಸ್ಪೀಡಾಗಿದ್ದಾರೆ. ಭಾಳ ಸ್ಪೀಡಾಗಿ ಹೋದರೆ ಆಕ್ಸಿಡೆಂಟ್ ಆಗ್ತದೆ ಮಿಸ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವರು ಮೈಸೂರಲ್ಲಿ ಹೇಳಿದ್ದಾರೆ, ಏನು ಹೇಳ್ತೀರಿ? ಇವತ್ತು ನಾಗರ ಪಂಚಮಿ ಇದೆಯಲ್ಲ, ಬಹುಶಃ ಅವರಿಗೆ ಹಾಗಾಗಿ ಹಾವು ನೆನಪು ಬಂದಿರಬೇಕು. ಅವರು ಹೊಸದಾಗಿ ಪಾಪ ಈಗ MLC ಮೂಲಕ ಅವ್ರ ತಂದೆ ಹೆಸರಿನಲ್ಲಿ ಮಂತ್ರಿ ಆಗಿದ್ದಾರೆ. ಫಸ್ಟು ಆ ನಗರಾಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನೋಡಲಿ. RSS ಬಗ್ಗೆ ಇನ್ನೂ ಕೂಡ ತಿಳ್ಕೋಬೇಕು. ಅವರು ತಿಳ್ಕೊಳ್ಳದಿರ ಆ ರೀತಿಯಲ್ಲಿ ಮಾತನಾಡೋದು ಸರಿಯಲ್ಲ. ಅವ್ರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ದೇಶಕ್ಕೆ ಅಂತೇಳಿ 100 ವರ್ಷದ ಇತಿಹಾಸ ಇದೆ. ನೀವು 100 ದಿನವೂ ಆಗಿಲ್ಲ ಇನ್ನು ಮಂತ್ರಿಯಾಗಿ, ನಾಟ್ ಇವನ್ 100 ಡೇಸ್. ನೀವು 100 ವರ್ಷದ ಇತಿಹಾಸ ಇರುವಂಥ ಒಂದು ನಿಸ್ವಾರ್ಥ ಸಾತ್ವಿಕ ಒಂದು ಸಂಘಟನೆ, ಒಂದು ದೇಶಕ್ಕೆ ಸಮರ್ಪಣೆ ಮಾಡಿಕೊಂಡಂಥ ಸಂಘಟನೆ ಬಗ್ಗೆ ನೀವು ಉಲ್ಲೇಖ ಮಾಡೋಕ್ಕಿಂತ ಮುಂಚೆ ನಿಮ್ಮ ತಂದೆಯವ್ರನ್ನೂ ಕೇಳಿ. ನಿಮ್ಮ ತಂದೆಯವರು ಕೂಡ ಈ ರೀತಿಯ ವ್ಯಾಖ್ಯಾನ ಯಾವಾಗಲೂ ಕೂಡ ಮಾಡಲಿಲ್ಲ. ಅವ್ರು ಕೋಮುವಾದಿ ಅಂತ ಹೇಳೋರು ಬಿಟ್ಟರೆ ಈ ರೀತಿಯ ವ್ಯಾಖ್ಯಾನ ಮಾಡಲಿಲ್ಲ. ಇವ್ರು 100 ದಿವಸ ಆಗಲಿಲ್ಲ, ಯಾಕೋ ಇವರು ಕೂಡ ಭಾಳ ಸ್ಪೀಡಾಗಿದ್ದಾರೆ. ಭಾಳ ಸ್ಪೀಡಾಗಿ ಹೋದರೆ ಆಕ್ಸಿಡೆಂಟ್ ಆಗ್ತದೆ ಮಿಸ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ.